ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ಕಳೆದ 2-3 ದಿನಗಳ ಹಿಂದೆ 13 ವರ್ಷದ ಅಪ್ರಾಪ್ತ ಬಾಲಕಿಯ ಮೇಲೆ ನಿರಂತರವಾಗಿ ನಡೆದಿರುವಂತಹ ದೌರ್ಜನ್ಯದ ಕುರಿತಾಗಿ ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೆ. ಇದೀಗ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಬೆಳವಣಿಗೆಗಳು ಕೂಡ ಆಗಿದ್ದಾವೆ. ಅಂದ ಹಾಗೆ ಏನೇನೆಲ್ಲ ಬೆಳವಣಿಗೆಗಳು ಆಗಿದ್ದಾವೆ, ಕಾನೂನಿನ ರೀತಿಯಲ್ಲಿ ಆಗಿರಬಹುದು, ಮಗುವಿನ ಪರಿಸ್ಥಿತಿ ಆಗಿರಬಹುದು, ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇರುವಂತಹ ಮಾಹಿತಿಗಳು ಮತ್ತು ಆ ಮಗುವಿನ ವಿಚಾರಗಳು ಅದು ಅಸಲಿಯೋ ಅಥವಾ ನಕಲಿಯೋ ಎಂಬುದರ ಕುರಿತಾಗಿ ಒಂದಿಷ್ಟು ಕ್ಲಾರಿಟಿಯು ಕೂಡ ಸಿಕ್ಕಿದೆ. ಈ ಕುರಿತಾಗಿ ಒಂದು ಹಂತಕ್ಕೆ ಏನೇನೆಲ್ಲ ಬೆಳವಣಿಗೆಗಳಾಗಿದ್ದಾವೆ, ಆ ಒಂದು ಆರೋಪಿಗಳಿಗೆ ಏನೇನೆಲ್ಲ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ಜನರು ಆಕ್ರೋಶವನ್ನು ಹೊರಗಾಗ್ತಾ ಇದ್ದಾರೆ. ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನ ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಅಂದ ಹಾಗೆ ಆರಂಭದಲ್ಲಿ ನಾವು ಹಿನ್ನೆಲೆಯನ್ನು ಗಮನಿಸಲೇಬೇಕಾಗಿದೆ. ಏನಿದು ಘಟನೆ ಅಂತೇಳಿ ಬಹುತೇಕ ಜನರಿಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಒಂದಿಷ್ಟು ಜನರಿಗೆ ಇದರ ಬಗ್ಗೆ ಮಾಹಿತಿ ಇರುತ್ತೆ. ಕಳೆದ ಒಂದು ವಿಡಿಯೋದಲ್ಲಿ ಈ ಕುರಿತಾಗಿ ಏನೇನೆಲ್ಲ ಆಗಿತ್ತು ಅಂತ ಹೇಳಿ ಮಾಹಿತಿಯನ್ನು ಹಂಚಿಕೊಂಡಿದ್ದೆ. ಆದರೆ ಕೆಲವೊಂದಿಷ್ಟು ಜನರು ಹೊಸಬರು ಏನಾದರೂ ಮಾಹಿತಿಯನ್ನು ಗಮನಿಸ್ತಾ ಇದ್ರೆ ಅವರಿಗೋಸ್ಕರ ಆರಂಭದಲ್ಲಿ ಒಂದಿಷ್ಟು ಆ ಘಟನೆಯ ವಿವರವನ್ನು ಇಡ್ತಾ ಹೋಗ್ತೀನಿ. ಸ್ನೇಹಿತರೆ, ರಾಜಸ್ಥಾನದ ಶ್ರೀ ಗಂಗಾನಗರದಲ್ಲಿ 13 ವರ್ಷದ ಅಪ್ರಾಪ್ತ ಬಾಲಕಿಯ ಮೇಲೆ ನಡೆದಿದ್ದಂತಹ ಪೈಶಾಚಿಕ ಸಾಮೂಹಿಕ ಅತ್ಯಾಚಾರ ಪ್ರಕರಣ. ಈ ಘೋರ ಕೃತ್ಯ ನಡೆದಿದ್ದು 2026 ಜೂನ್ 18ರಿಂದ ಜೂನ್ 22ರವರೆಗೆ. ಅಂತಂದ್ರೆ ನಿರಂತರವಾಗಿ 5ರಿಂದ 6 ದಿನಗಳ ಕಾಲ ಈ ಒಂದು ಪ್ರಕರಣ ನಡೆದು ಹೋಗಿಬಿಟ್ಟಿರುತ್ತೆ. ಜೂನ್ 18ರಂದು ಶಾಲೆಯಿಂದ ಮನೆಗೆ ಮರಳುತ್ತಿದ್ದಂತಹ ಮುಗ್ಧ ಬಾಲಕಿಯನ್ನ ಈ ರಿಕ್ಷಾ ಚಾಲಕ ರಾಮ್ ಬಾಬು ಸುರಕ್ಷಿತವಾಗಿ ಮನೆಗೆ ಬಿಡುವುದಾಗಿ ನಂಬಿಸಿ ಆಕೆಯನ್ನು ಅಪಹರಿಸಿಕೊಂಡು ಹೋಗಿರ್ತಾನೆ. ನಂತರ ಆ ಒಂದು ಮಗುವನ್ನ ಸ್ಥಳೀಯ ಹೋಟೆಲ್ ಒಂದಕ್ಕೆ ಹಣದ ಆಸೆಗಾಗಿ ಮಾರಾಟವನ್ನ ಕೂಡ ಮಾಡ್ತಾನೆ. ಜೂನ್ 18ರಿಂದ ಜೂನ್ 22ರವರೆಗೆ ಸತತ 5 ದಿನಗಳ ಕಾಲ ಆಕೆಯನ್ನು ಜಗತ್ತಿನ ಕಣ್ಣಿಗೆ ಕಾಣದಂತೆ ವಿವಿಧ ಹೋಟೆಲ್ಗಳಲ್ಲಿ ಕೂಡಿಟ್ಟು 30ಕ್ಕೂ ಹೆಚ್ಚು ಕಾಮಕರು ಆಕೆಯ ಮೇಲೆ ಪೈಶಾಚಿಕ ಲೈಂಗಿಕ ದೌರ್ಜನ್ಯವನ್ನು ಕೂಡ ಎಸಗು ಬಿಟ್ಟಿರ್ತಾರೆ. ಸ್ನೇಹಿತರೆ, ಎಂಥವರಿಗೂ ಕೂಡ ಈ ಘಟನೆಯನ್ನ ಕೇಳಿದ ಬಳಿಕ ಒಂದು ಕ್ಷಣ ರಕ್ತ ಕುದ್ದು ಹೋಗಿ ಬಿಡುತ್ತೆ. 13 ವರ್ಷದ ಮಗುವನ್ನ ಅಥವಾ 13 ವರ್ಷದ ಬಾಲಕಿಯನ್ನ ಈ ಹೋಟೆಲ್ನಲ್ಲಿ ಇರಿಸಿ ಹಣದ ಆಸೆಗಾಗಿ ಮಾರಾಟವನ್ನ ಮಾಡಿ ಯಾರೋ ಎತ್ತ ಮಗು ಇನ್ಯಾರೋ ಕಾಮುಕರು ಆ ಒಂದು ಮಗುವನ್ನ ಮುಕ್ಕಿ ಬಿಸಾಕಿದಂತ ದುರಂತ ಇದು. ಎಂಥವರಿಗೂ ಒಂದು ಕ್ಷಣ ನೋವಾಗುತ್ತೆ ಅಲ್ವಾ? ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನಲ್ಲಿ ಒಂದಿಷ್ಟು ಮಹತ್ವದ ಬೆಳವಣಿಗೆಗಳು ಕೂಡ ಆಗಿದ್ದಾವೆ. ಏನೇನೆಲ್ಲ ಬೆಳವಣಿಗೆ ಆಗಿದ್ದಾವೆ ಅಂತ ಹೇಳಿ ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಆರಂಭದಲ್ಲಿ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ 14 ಜನ ಆರೋಪಿಗಳನ್ನು ಮಾತ್ರ ಬಂಧಿಸಿದ್ರು. ಆದರೆ ಹೋಟೆಲ್ಗಳ CCTV ದೃಶ್ಯಾವಳಿಗಳನ್ನ ಸೂಕ್ಷ್ಮವಾಗಿ ಪರಿಶೀಲಿಸಿದ ನಂತರ ಮತ್ತು ಡಿಜಿಟಲ್ ಪುರಾವೆಗಳನ್ನು ಕಲೆ ಹಾಕಿದ ಬೆನ್ನಲ್ಲೇ ಪ್ರಕರಣದಲ್ಲಿ ಬಂಧಿತರಾದವರು ಒಟ್ಟು ಇದೀಗ 18 ಜನರು ಆಗಿದ್ದಾರೆ. ಆ 18 ಜನರ ಪೈಕಿ ರಸ್ತೆಯಲ್ಲಿ ಅವರಿಗೆ ಪೊಲೀಸರು ರೋಡ್ ಶೋ ಮಾಡೋದ ಸಂದರ್ಭದಲ್ಲಿ ಅಥವಾ ಆ ಒಂದು ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವ ಹಾಗೆ ಕೆಲವೊಂದಿಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ. ಅದ್ಯಾವುದು ಕೂಡ ಸತ್ಯ ಅಲ್ಲ. ಅದು ಮಹಾರಾಷ್ಟ್ರ ಒಂದರಲ್ಲಿ ನಡೆದಿರುವಂಥ ಹಳೆಯ ವಿಡಿಯೋಗಳು. ಅವುಗಳು ಇತ್ತೀಚೆಗೆ ಸಾಕಷ್ಟು ವೈರಲ್ ಕೂಡ ಆಗ್ತಾ ಇದ್ದಾವೆ. ಅವುಗಳೆಲ್ಲವೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ಆರೋಪಿಸಲಾಗ್ತಾ ಇದೆ. ಅದು ಶುದ್ಧ ಸುಳ್ಳು ಅನ್ನುವಂಥದ್ದು ಇದೀಗ ಫ್ಯಾಕ್ಟ್ ಚೆಕ್ ಮೂಲಕ ಗೊತ್ತಾಗ್ತಾ ಇದೆ. ಸ್ನೇಹಿತರೆ, ಈ ಒಂದು ದುರಂತದಲ್ಲಿ ಪ್ರಮುಖ ಸೂತ್ರಧಾರಿ ಆಗಿರುವಂತಹ ಈ ರಿಕ್ಷಾ ಚಾಲಕ ರಾಮ್ ಬಾಬು, ಹೋಟೆಲ್ ಮಾಲೀಕ ಮಯಾಂಕ್ ಸೈನ್ ಮತ್ತು ಹೋಟೆಲ್ ಮ್ಯಾನೇಜರ್ ಹರ್ದೀಪ್ ಸಿಂಗ್ ಅವರೊಂದಿಗೆ ಬಾಲಕಿಯ ಮೇಲೆ ನೇರವಾಗಿ ಲೈಂಗಿಕ ದೌರ್ಜನ್ಯ ಎಸಗಿದ ಸಚಿನ್ ಕುಮಾರ್ ಮತ್ತು ಗುರುಪಾಲ್ ಸೇರಿದಂತೆ ಇತ್ತೀಚಿನ ದಾಳಿಯಲ್ಲಿ ಮತ್ತಷ್ಟು ಜನರನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಆರಂಭದಲ್ಲಿ ಈ 5 ಜನರನ್ನ ಬಂಧಿಸಿದ್ರು. ಇದೀಗ ಒಟ್ಟು 18 ಜನರನ್ನ ಬಂಧಿಸಿದ್ದಾರೆ. ಅವರೆಲ್ಲರಿಗೂ ಕೂಡ POCSO ಕಾಯ್ದೆ ಅಡಿಯಲ್ಲಿ ಅತ್ಯಂತ ಕಠಿಣ ಸೆಕ್ಷನ್ಗಳ ಅಡಿಯಲ್ಲಿ ದೂರು ಕೂಡ ದಾಖಲಿಸಿಕೊಂಡಿದ್ದಾರೆ. ಸ್ನೇಹಿತರೆ, ಈ ಪ್ರಕರಣ ಇಷ್ಟೊಂದು ಗಂಭೀರವಾಗಿರುವಾಗಲೇ ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಾದ ವಾಟ್ಸಪ್ಗಳಾಗಿರಬಹುದು, ಫೇಸ್ಬುಕ್ಗಳಾಗಿರಬಹುದು, ಇನ್ಸ್ಟಾಗ್ರಾಮ್ಗಳಲ್ಲಾಗಿರಬಹುದು ಭಾರಿ ಗೊಂದಲವೊಂದು ಸೃಷ್ಟಿಯಾಗಿತ್ತು. ಆಸ್ಪತ್ರೆಯ ಮಂಚದ ಮೇಲೆ ಕುಳಿತು ಬಾಲಕಿಯೊಬ್ಬಳು ತನಗಾದ ಅನ್ಯಾಯವನ್ನ ನೆನೆದು ಕಣ್ಣೀರು ಹಾಕುತ್ತಿರುವಂತಹ 2 ಹೃದಯ ವಿದ್ರಾವಕ ವಿಡಿಯೋಗಳು ಇಂಟರ್ನೆಟ್ನಲ್ಲಿ ಭಾರಿ ವೈರಲ್ ಕೂಡ ಆಗಿದ್ವು. ಈ ವಿಡಿಯೋಗಳು ಶ್ರೀ ಗಂಗಾನಗರದ ಸಂತ್ರಸ್ತ ಬಾಲಕಿಯದ್ದೇ ಎಂದು ನಂಬಿ ಲಕ್ಷಾಂತರ ಜನರು ಅದನ್ನು ಶೇರ್ ಕೂಡ ಮಾಡ್ಕೊಳ್ತಾ ಇದ್ರು. ಆದರೆ ಈ ವಿಡಿಯೋಗಳ ಸತ್ಯಾಸತ್ಯತೆಯ ಬಗ್ಗೆ ರಾಜಸ್ಥಾನ್ ಪೊಲೀಸರು ಮತ್ತು ಶ್ರೀ ಗಂಗಾನಗರದ ಪೊಲೀಸ್ ವರಿಷ್ಠಾಧಿಕಾರಿ ಹರಿಶಂಕರ್ ಅವರು ದೇಶದ ಜನತೆಗೆ ದೊಡ್ಡದೊಂದು ಸ್ಪಷ್ಟನೆಯನ್ನು ಕೂಡ ನೀಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವ ಆ ವಿಡಿಯೋಗಳಿಗೂ ರಾಜಸ್ಥಾನದ ಶ್ರೀ ಗಂಗಾನಗರ ಘಟನೆಗೂ ಯಾವುದೇ ರೀತಿಯಾದಂಥ ಸಂಬಂಧವಿಲ್ಲ ಅಂತೇಳಿ ಇದೀಗ ಸ್ಪಷ್ಟನೆಯನ್ನು ಕೂಡ ನೀಡಿದ್ದಾರೆ. ಹಾಗಾದ್ರೆ ಆ ವಿಡಿಯೋದ ಸತ್ಯಾಂಶವೇನು? ಪೊಲೀಸ್ ತನಿಖೆ ಮತ್ತು ಫ್ಯಾಕ್ಟ್ ಚೆಕ್ ವರದಿಗಳ ಪ್ರಕಾರ ಆ
ವಿಡಿಯೋ ಉತ್ತರ ಪ್ರದೇಶದ ಆರ್ದೋಯ್ ಜಿಲ್ಲೆಯ ಬಿಲ್ಗ್ರಾಮ್ ಪ್ರದೇಶದಲ್ಲಿ ನಡೆದಂಥ ಬೇರೊಂದು ಘಟನೆಗೆ ಸಂಬಂಧಿಸಿದ ವಿಡಿಯೋ ಕೂಡ ಆಗಿದೆ. ಅಪ್ರಾಪ್ತ ಸಂತ್ರಸ್ತರ ಮುಖ ಹಾಗೂ ವಿವರಗಳನ್ನು ಬಹಿರಂಗಪಡಿಸುವುದು ಕಾನೂನು ಬಾಹಿರ ಮತ್ತು ಅಪರಾಧವಾಗಿದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಶ್ರೀ ಗಂಗಾನಗರ ಪ್ರಕರಣದ ಹೆಸರಲ್ಲಿ ಆ ಸುಳ್ಳು ವಿಡಿಯೋಗಳನ್ನು ಶೇರ್ ಮಾಡಬೇಡಿ ಅಂತ ಹೇಳಿ ಪೊಲೀಸರು ಒಂದಿಷ್ಟು ಎಚ್ಚರಿಕೆಯನ್ನ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ಗಳನ್ನು ಹಂಚಿಕೊಳ್ಳುವಂತವರಿಗೆ ಒಂದು ನೇರವಾದಂತಹ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸ್ನೇಹಿತರೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷ ತನಿಖಾ ತಂಡ ನೀಡುತ್ತಿರುವ ಮಾಹಿತಿಯ ಪ್ರಕಾರ ಇದು ಕೇವಲ ಒಂದು ಆಕಸ್ಮಿಕ ಅಥವಾ ಒಂಟಿ ಅಪರಾಧವಲ್ಲ. ಇದರ ಹಿಂದೆ ಗಡಿ ಜಿಲ್ಲೆಯಾದ ಶ್ರೀನಗರದಲ್ಲಿ ವ್ಯಾಪಕವಾಗಿ ಹರಡಿದ್ದ ಮಾನವ ಕಳ್ಳ ಸಾಗಣೆ ಜಾಲ ಕೆಲಸ ಮಾಡುತ್ತಿದೆ ಎಂಬುದು ತನಿಖೆಯಲ್ಲಿ ಸಾಬೀತಾಗಿ ಬಿಟ್ಟಿದೆ. ಸ್ನೇಹಿತರೆ, ಮತ್ತೊಂದು ಬಾರಿ ನಾನು ನಿಮಗೆ ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ. ಇದು ಮಾನವ ಕಳ್ಳ ಸಾಗಣೆ ಮಾಡುವಂತಹದ್ದು ಅಪ್ರಾಪ್ತರಾಗಿರಬಹುದು ಅಥವಾ ವಯಸ್ಕರಾಗಿರಬಹುದು. ಅವರನ್ನ ಅಲ್ಲಿಂದ ಹೇಗಾದರೂ ಮಾಡಿ ಪುಸಲಾಯಿಸಿ ಅವರ ಮನವೊಲಿಸಿ ಅಪಹರಿಸಿಕೊಂಡು ಹೋಗುವಂಥದ್ದು, ಹೋಟೆಲ್ಗಳಿಗೆ ಮಾರುವಂಥದ್ದು, ಬೇರೆ ರಾಜ್ಯಗಳಿಗೆ ಕಳಿಸುವಂಥದ್ದು, ಈ ರೀತಿಯಾಗಿ ಮಾಡ್ತಾ ಇರುವಂತ ಒಂದು ಪ್ರಕರಣ ಇದು ಅಂತೇಳಿ ಹೇಳಬಹುದು. ಅಂತಹ ಒಂದು ಬಿರುಗಾಳಿಗೆ ಈ ಮಗು ಕೂಡ ಸಿಲುಕಿಕೊಂಡಿತ್ತು. ಆಟೋ ಚಾಲಕನೊಬ್ಬ ಬಂದು ಆ ಮಗುವನ್ನು ಅಪಹರಿಸಿಕೊಂಡು ಹೋಗಿದ್ದ. ಆ ರೀತಿಯಾಗಿ ಈ ಒಂದು ಕಳ್ಳ ಸಾಗಾಣಿಕೆ ಮಾಡುವ ಒಂದು ದಂಧೆಯನ್ನ ಮಾಡುವಂತವರ ಬಲೆಗೆ ಆ ಮಗು ಬಿದ್ದಿತ್ತು. ಆ ಮಗುವನ್ನು ತೆಗೆದುಕೊಂಡು ಹೋಗಿ ಹೋಟೆಲ್ಗೆ ಮಾರಲಾಗಿತ್ತು. ಹೋಟೆಲ್ನಲ್ಲಿ ಈ ಒಂದು ಮಗುವನ್ನು ಇರಿಸಿ ಅಲ್ಲಲ್ಲಿ ವಾಟ್ಸಪ್ಗಳಲ್ಲಿ ಫೋಟೋ ಕಳಿಸಿ ಅನೇಕರು ಕಾಮುಕರು ಈ ಒಂದು ಮಗುವನ್ನ ನೋಡಿಕೊಂಡು ಆ ಹೋಟೆಲ್ ಮಾಲೀಕನಿಗೆ ಇಂತಿಷ್ಟು ದುಡ್ಡು ಅಂತ ಕೊಟ್ಟು ಆ ಮಗುವನ್ನ ಹೇಗೆಲ್ಲ ಬಳಸ್ಕೊಳ್ಳೋದಕ್ಕೆ ಸಾಧ್ಯನೋ ಹಾಗೆಲ್ಲ ಬಳಸ್ಕೊಂಡು ಅಲ್ಲಿಂದ ಹೋಗಿರುವಂತ ದುರಂತ ಇದಾಗಿ ಬಿಟ್ಟಿದೆ. ನಿಮಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಒಂದು ಹಂತಕ್ಕೆ ಇದೀಗ ಕ್ಲಾರಿಟಿ ಕೂಡ ಸಿಕ್ತು. ಇನ್ನು ಜಿಲ್ಲಾಡಳಿತ ಜೂನ್ 30 ಮತ್ತು ಜುಲೈ 1 ನಡುವೆ ಬುಲ್ಡೋಸರ್ ನ ಬಳಸಿ ಈ ಒಂದು ಹೋಟೆಲ್ಗಳು ಏನಿದ್ವೋ ಅಥವಾ ಈ ಯಾವ್ಯಾವೆಲ್ಲ ಹೋಟೆಲ್ನಲ್ಲಿ ಆ ಮಗುವನ್ನ ಇರಿಸಿ ಆ ಮಗುವನ್ನ ಬಳಸಿಕೊಳ್ಳಲಾಗಿತ್ತು ಆ ಎಲ್ಲಾ ಹೋಟೆಲ್ಗಳನ್ನ ಧ್ವಂಸ ಕೂಡ ಗೊಳಿಸಿದ್ರು. ಇನ್ನು ಶ್ರೀ ಗಂಗಾನಗರದಾದ್ಯಂತ ಪರವಾನಗಿ ಇಲ್ಲದೆ, ಯಾವುದೇ ಅಧಿಕೃತ ದಾಖಲೆಗಳಿಲ್ಲದೆ ಮತ್ತು ಗ್ರಾಹಕರ ಸರಿಯಾದ ಆಧಾರ್ ಕಾರ್ಡ್ ವಿವರಗಳನ್ನು ಇಟ್ಟುಕೊಳ್ಳದೆ ಅಕ್ರಮವಾಗಿ ನಡೆಸಲಾಗುತ್ತಿದ್ದಂತ ಹಲವು ಲಾಡ್ಜ್ ಮತ್ತು ಸಣ್ಣ ಹೋಟೆಲ್ಗಳನ್ನ ಪೊಲೀಸರು ಪತ್ತೆ ಹಚ್ಚಿ ಅವುಗಳಿಗೆ ಬೀಗ ಜಡಿದು ಸೀಲ್ ಮಾಡಿದ್ದಾರೆ. ಯಾವುದೇ ಹೋಟೆಲ್ನಲ್ಲಿ ಕಾನೂನು ಬಾಹಿರ ಚಟುವಟಿಕೆ ನಡೆದರೆ ಮಾಲೀಕರೇ ನೇರ ಹೊಣೆಯಾಗಿರುತ್ತಾರೆ ಎಂದು ಕಠಿಣ ಆದೇಶವನ್ನು ಕೂಡ ಅಲ್ಲಿನ ಇಲಾಖೆಗಳು ಹೊರಡಿಸಿದೆ. ಸದ್ಯಕ್ಕೆ ಸಿಕ್ಕಿರುವ ಅಪ್ಡೇಟ್ಗಳ ಪ್ರಕಾರ ರಕ್ಷಿಸಲ್ಪಟ್ಟಿರುವ 13 ವರ್ಷದ ಬಾಲಕಿಗೆ ಸರ್ಕಾರಿ ಕೌನ್ಸಿಲಿಂಗ್ಗಳು ಮತ್ತು ವೈದ್ಯರ ಮೇಲ್ವಿಚಾರಣೆಯಲ್ಲಿ ಸೂಕ್ತ ಚಿಕಿತ್ಸೆ ಹಾಗೂ ಮಾನಸಿಕ ಧೈರ್ಯ ತುಂಬುವ ಕೆಲಸ ಕೂಡ ನಡೀತಾ ಇದೆ. ಪ್ರಕರಣದಲ್ಲಿ ಭಾಗಿಯಾಗಿರುವ ಒಟ್ಟು 32ಕ್ಕೂ ಹೆಚ್ಚು ಕಾಮುಕರಲ್ಲಿ ಈಗಾಗಲೇ 18 ಜನರನ್ನ ಕಂಬಿ ಹಿಂದೆ ತಳ್ಳಲಾಗಿದೆ. ತಲೆಮರೆಸಿಕೊಂಡಿರುವ ಉಳಿದ ಆರೋಪಿಗಳಿಗಾಗಿ ಗಡಿ ಭಾಗದ ಜಿಲ್ಲೆಗಳಲ್ಲಿ ಪೊಲೀಸರು ಬಲೆ ಕೂಡ ಬೀಸಿದ್ದಾರೆ. ಈ ಪ್ರಕರಣದ ವಿಚಾರವನ್ನ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂದ್ರೆ ಶೀಘ್ರಗತಿ ನ್ಯಾಯಾಲಯದಲ್ಲಿ ನಡೆಸಿ ಎಲ್ಲಾ 18 ಆರೋಪಿಗಳಿಗೂ ಗಲ್ಲು ಶಿಕ್ಷೆ ಅಥವಾ ಜೀವಾವಧಿ ಜೈಲು ಶಿಕ್ಷೆ ಕೊಡಿಸಲು ಪೊಲೀಸರು ಭದ್ರವಾದ ಸಾಕ್ಷ್ಯಾಧಾರಗಳನ್ನ ಸಿದ್ಧಪಡಿಸ್ತಾ ಇದ್ದಾರೆ. ಕಾನೂನಿನ ಈ ಕಠಿಣ ಕ್ರಮಗಳು ಸಮಾಜದ ಪ್ರತಿಯೊಬ್ಬ ಕ್ರಿಮಿನಲ್ಗೂ ಒಂದು ಎಚ್ಚರಿಕೆಯ ಪಾಠ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಪೊಲೀಸರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಅಂದ ಹಾಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದಿಷ್ಟು ಮಹತ್ವದ ಬೆಳವಣಿಗೆ ಅಂತಾನೆ ಹೇಳಬಹುದು. ನಿಮಗೆ ಕೊನೆಯಲ್ಲಿ ಒಂದಿಷ್ಟು ನಾನು ಸಂಕ್ಷಿಪ್ತವಾಗಿ ವಿವರವನ್ನ ಇಡೋದಾದ್ರೆ, ಈಗ ಸಾಮಾಜಿಕ ಜಾಲತಾಣದಲ್ಲಿ ಅನೇಕ ಪೋಸ್ಟ್ಗಳು ವೈರಲ್ ಆಗ್ತಾ ಇದಾವೆ. 13 ವರ್ಷದ ಬಾಲಕಿ ಈಕೆಯನ್ನ ಅಪಹರಿಸಿಕೊಂಡು ಹೋಗಲಾಗಿತ್ತು, ಹೋಟೆಲ್ನಲ್ಲಿ ಇರಿಸಲಾಗಿತ್ತು ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟರ್ ಏನು ಓಡಾಡ್ತಾ ಇದೆ ಅಥವಾ ವಿಡಿಯೋಗಳು ಏನು ಓಡಾಡ್ತಾ ಇದ್ದಾವೆ ಅದೆಲ್ಲವೂ ಕೂಡ ಶುದ್ಧ ಸುಳ್ಳು. ಇದಕ್ಕೆ ಸಂಬಂಧಪಟ್ಟಿರುವಂತಹ ಮಗು ಇದೀಗ ಆಸ್ಪತ್ರೆಯಲ್ಲಿದೆ. ಆ ಒಂದು ಮಗುವಿಗೆ ಚಿಕಿತ್ಸೆ ಕೂಡ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ಆ ಮಗುವಿನ ಯಾವುದೇ ರೀತಿಯಾದಂಥ ಮುಖ ಪರಿಚಯ ಆಗಿರಬಹುದು ಅಥವಾ ಮುಖ ಆಗಿರಬಹುದು, ಹೆಸರಾಗಿರಬಹುದು, ಮಗುವನ್ನು ಗುರುತಿಸಿಕೊಳ್ಳೋದಕ್ಕೆ ಏನೇನೆಲ್ಲ ಸಾಕ್ಷಿಗಳಿರ್ತಾವೋ ಅದ್ಯಾವುದನ್ನು ಕೂಡ ಬಹಿರಂಗ ಪಡಿಸಲಾಗಿಲ್ಲ. ಇದೀಗ ನಿಮಗೆ ಒಂದು ಕ್ಲಾರಿಟಿ ಕೂಡ ಸಿಕ್ಕಿದೆ ಅಂತೇಳಿ ಅಂದ್ಕೊಳ್ತೀನಿ. ಒಂದು ಹಂತಕ್ಕೆ ಇದು ಮಗುವಿನ ಬಗ್ಗೆ ಕ್ಲಾರಿಟಿ ಆದ್ರೆ, ಈ ಹೋಟೆಲ್ನಲ್ಲಿ ಅಥವಾ ಮಾನವ ಕಳ್ಳ ಸಾಗಾಣಿಕೆ ಗುಂಪೊಂದು ಈ ರೀತಿಯಾಗಿ ಕೆಲಸವನ್ನ ಮಾಡಿರುವಂತದ್ದು ಇದೀಗ ಖಚಿತವಾಗಿದೆ. ಜೊತೆಗೆ ಇನ್ನು ಆ ಒಂದು ಪ್ರದೇಶದಲ್ಲಿ ಆತಂಕವೂ ಕೂಡ ಹೆಚ್ಚಾಗ್ತಾ ಇದೆ. ಒಂದು ಹಂತಕ್ಕೆ ಇದೀಗ 18 ಆರೋಪಿಗಳನ್ನ ಬಂಧಿಸಿ ಅವರನ್ನ ಕಂಬಿ ಹಿಂದೆ ತಳ್ಳಲಾಗಿದೆ. ಇದಿಷ್ಟು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಅಪ್ಡೇಟ್ ಆಗಿದೆ. ಸ್ನೇಹಿತರೆ, ಈ ಒಂದು ದುರಂತದ ಕುರಿತಾಗಿ ಆ ಒಂದು ರಾಕ್ಷಸರು, ಅವಿವೇಕಿಗಳು, ದುರ್ಬುದ್ಧಿಯ ಜನಗಳಿಗೆ ಅದೆಂತಹ ಶಿಕ್ಷೆಯನ್ನು ಕೊಟ್ಟರು ಕೂಡ ಕಡಿಮೆ ಅಂತಾನೆ ಹೇಳಬಹುದು. ನಿಮ್ಮ ಪ್ರಕಾರ ಆ ಕ್ರೂರ ರಾಕ್ಷಸರುಗಳಿಗೆ ಅದ್ಯಾವ ಶಿಕ್ಷೆಯನ್ನು ಕೊಡಿಸಬೇಕು ನೀವೇ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ಹೆಣ್ಣು ಹೆತ್ತವರು ಅಥವಾ ಹೆಣ್ಣು ಮಕ್ಕಳಿಗೆ ಈ ಕೂಡಲೇ ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.